ನಮಸ್ಕಾರ ವೀಕ್ಷಕರೇ, ನಿಮ್ಮ ಪರ್ಸನಲ್ ಫೋಟೋಸ್ ಅಥವಾ ಪ್ರೈವೇಟ್ ಫೋಟೋಸ್ನ ಡೆಲೀಟ್ ಮಾಡ್ತೀರಾ. ನೀವು ಡೆಲೀಟ್ ಆಗಿದೆ ಅಂತ ಅನ್ಕೊಳೋದು ಸುಳ್ಳು. ಅದೆಲ್ಲ ಹೋಗಿ ಒಂದ್ ಕಡೆ ಸೇವ್ ಆಗ್ತಿರುತ್ತೆ. ಆ ಫೋಟೋಸ್ ಎಲ್ಲ ಎಲ್ಲಿದೆ ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗಾಯ್ಸ್, ಫಸ್ಟ್ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಓಪನ್ ಆದ್ಮೇಲೆ ಇಲ್ಲಿ ಸರ್ಚ್ ಅಲ್ಲಿ ಗೂಗಲ್ ಫೋಟೋಸ್ ಅಂತ ಟೈಪ್ ಮಾಡಿ. ಗೂಗಲ್ ಫೋಟೋಸ್ ಅಂತ ಟೈಪ್ ಮಾಡಿದ್ಮೇಲೆ ಈ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ. ಡೌನ್ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಗೂಗಲ್ ಫೋಟೋಸ್ ಇದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸೈನ್ ಇನ್ ಆಗುತ್ತೆ ಅದೇನೆ ಆಟೋಮೆಟಿಕ್ ಆಗಿ. ನೋಡಿ, ಇಲ್ಲಿ ಫೋಟೋಸ್ ಕಾಣಿಸ್ತಿದ್ಯಲ್ವಾ, ಅದು ಇವತ್ತಿಂದು. ನಾನು ಹಳೆ ಫೋಟೋಸ್ ತೋರಿಸ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದೆಯಲ್ಲ, 3 ಲೈನ್ಸ್ ಇದೆಯಲ್ಲ, ಈ ಕಡೆ ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಡೌನ್ ಬಂದು ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಸೆಟ್ಟಿಂಗ್ಸ್ ಹೋಗಿ. ಸೆಟ್ಟಿಂಗ್ಸ್ ಹೋದ್ಮೇಲೆ ಡೌನ್ ಬನ್ನಿ. ಡೌನ್ ಬಂದಾಗ ಸಜೆಷನ್ ಅಂತ ಒಂದು ಆಪ್ಷನ್ ಇದೆ, ಸಜೆಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಮತ್ತೆ ಡೌನ್ ಬಂದ್ರೆ ಇಲ್ಲಿ ಅನ್ಸೇವ್ಡ್ ಕ್ರಿಯೇಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ವ್ಯೂ ಅಂತಿದೆ ರೈಟ್ ಸೈಡ್ ಅಲ್ಲಿ. ವ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ, ತುಂಬಾ ಹಿಂದೆದು ಇದು ನಂದೇ ನೋಡಿ ಫೋಟೋಸ್, ಹಳೇದು. ಸ್ಕೂಲ್ ಕಾಲೇಜ್ ಓದ್ಬೇಕಾರೆ ಡಿಪ್ಲೊಮೋದ ಆ ತರ ನಂದು ಗಾಡಿ ತಗೊಂಡಿದ್ದ ಜನ ಇರ್ಬೇಕು. ಈ ತರ ನೋಡಿ, ಫುಲ್ ಹಳೇ ಇಮೇಜಸ್ ಬರುತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ ನ ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.